ಬೈದಿದ್ದ ರಜತ್ಗೆ ಜೈಲು ಶಿಕ್ಷೆ. ಕಳಪೆ ಕೊಟ್ಟ ಸ್ಪರ್ಧಿಗಳಿಗೆ ಸಖತ್ ಕ್ವಾಟ್ಲೆ ಕೊಟ್ಟ ರಜತ್. ಬಿಗ್ ಬಾಸ್ ಮಂದಿ ವಿರುದ್ಧ ರೊಚ್ಚಿಗೆದ್ದ ರಜತ್ ಪುಜ್ಜಿ. ಏನೂ ಮಾಡೋಕೆ ಆಗಲ್ಲ, ನಂಗೂ ಹೊಟ್ಟೆ ಉರಿತಾ ಇಲ್ವಾ? ಭವ್ಯ ಗೌಡ ಮುಂದೆ ರಜತ್ ಕಿಶೋರ್ ಹೇಳಿದ್ದೇನು ಗೊತ್ತಾ? ರಜತ್ ಹಠಕ್ಕೆ ಸುಸ್ತಾದ ಸ್ಪರ್ಧಿಗಳು ಅಷ್ಟಕ್ಕೂ ಆಗಿದ್ದೇನು ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಯ್ತು ಜಗಳ ಚೀರಾಟ. ಶೋಭಾ ಶೆಟ್ಟಿ ಹಾಗೂ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿರುವ ರಜತ್ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ. ಹೀಗಾಗಿ ಈಗ ಆಟ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಿದ್ದು, ಸ್ಪರ್ಧಿಗಳ ನಡುವಿನ ಸ್ಪರ್ಧೆ ಹೆಚ್ಚಾಗಿದೆ. ಜೊತೆಗೆ ಜಗಳ, ಕೂಗಾಟ, ಗಲಾಟೆಗಳು ಕೂಡ ಹೆಚ್ಚಾಗಿದೆ. ಹೌದು, ಬಂದ ದಿನದಿಂದಲೂ ಅಗ್ರೆಸಿವ್ ಆಗಿ ಆಟ ಆಡುತ್ತಿರುವ ರಜತ್ ಆಟಗಳ ಮಧ್ಯೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಈ ಮಾತುಗಳೇ ಈಗ ಅವರನ್ನ ಜೈಲಿಗೆ ಕಳುಹಿಸಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಿಗ್ ಬಾಸ್ಗೆ ಬಂದ ಮೊದಲ ವಾರವೇ ಕಳಪೆ ಪಡೆದು ರಜತ್ ಬಿಗ್ ಬಾಸ್ ಮನೆಯ ಜೈಲಿಗೆ ಹೋಗಿದ್ದಾರೆ. ನಾನು ರಾವಣ ಅಂತ ಭವ್ಯ ಗೌಡಗೆ ರಜತ್ ಕ್ವಾಟ್ಲೆ. ಇನ್ನು ಜೈಲು ಸೇರಿದ ರಜತ್ಗೆ ಶಿಕ್ಷೆಯ ಮುಂದುವರಿದ ಭಾಗವಾಗಿ ಅಡುಗೆಗೆ ಬೇಕಾಗಿದ್ದ ತರಕಾರಿಗಳನ್ನ ಕಟ್ ಮಾಡಿ ಕೊಡಬೇಕಿತ್ತು. ಅಂತೆಯೇ ನಿರ್ಗಮಿತ ಕ್ಯಾಪ್ಟನ್ ಭವ್ಯ ಗೌಡ ಅವರು ಅಡುಗೆಗೆ ಬೇಕಾದ ತರಕಾರಿಗಳನ್ನ ಕಟ್ ಮಾಡುವಂತೆ ರಜತ್ ಬುಜ್ಜಿಗೆ ನೀಡುತ್ತಾರೆ. ಅದಕ್ಕೆ ತಿರುಗೇಟು ನೀಡಿರುವ ರಜತ್, ನಾನು ಕಟ್ ಮಾಡ್ತೇನೆ, ಆದ್ರೆ 2 ಗಂಟೆ ಕಾಯ್ಬೇಕು, ಅದು ಕೂಡ ನನಗೆ ಹೆಂಗ್ ಬೇಕೋ ಹಾಗೆ ಕಟ್ ಮಾಡ್ತೇನೆ. ಕಳಪೆ ಕೊಡ್ತೀರಾ? ನಾನು ಕಳಪೆನಾ? ಏನು ಮಾಡೋಕ್ಕಾಗಲ್ಲ, ನಂಗೂ ಹೊಟ್ಟೆ ಉರಿಯುತ್ತೆ ಅಲ್ವಾ? ಬ್ರೇಕ್ ಮಾಡಿದೆ ಅಂದ್ರೆ ನನಗೆ ಉತ್ತಮ ಏನೂ ಕೊಡಲ್ಲ. ನಾನು ರಾವಣ ಅಂತ ಭವ್ಯ ಗೌಡಗೆ ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾರೆ. ಅದೇನೇ ಆಗ್ಲಿ, ಸದ್ಯ ದೊಡ್ಡ ಮನೆಯಲ್ಲಿ ರಜತ್ ಪುಜ್ಜಿ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಅವರು ಆಡಿದ ತಪ್ಪು ಮಾತಿಗೆ ಈಗ ಕಳಪೆ ಪಟ್ಟ ಸಿಕ್ಕಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ವೀಕೆಂಡ್ ಸಂಚಿಕೆಗಾಗಿ ಪ್ರೇಕ್ಷಕರು ಕಾಯ್ತಿದ್ದಾರೆ. ರಜತ್ ಆಡಿರುವ ಮಾತುಗಳಿಗೆ ಸುದೀಪ್ ಏನ್ ಹೇಳ್ಬಹುದು ಎನ್ನುವ ಲೆಕ್ಕಾಚಾರ ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.